ಶ್ರೀ ಗುರುಭ್ಯೋ ನಮಃ. ಶ್ರೀ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಶ್ಲೋಕ 32. ಜಯಾನಂದ ಭೂಮಂ ಜಯಾಪಾರಧಾಮಂ ಜಯಾಮೋಘಕೀರ್ತೆ ಜಯಾನಂದಮೂರ್ತೆ ಜಯಾನಂದ ಸಿಂಧೋ ಜಯಾಶೇಷಬಂಧೋ ಜಯತ್ವಂ ಸದಾ ಮುಕ್ತಿದಾನೇಶ ಸೂನೋ. ಶಂಕರ ಭಗವತ್ಪಾದರು ಸುಬ್ರಹ್ಮಣ್ಯ ಸ್ವಾಮಿಗೆ ಕೊನೆಗೆ ಎಲ್ಲ ಪ್ರಾರ್ಥನೆಯನ್ನು ಮುಗಿಸಿ ನಮಸ್ಕಾರವನ್ನು ಮಾಡಿ ಹೀಗೆ ಜಯಘೋಷವನ್ನು ಮಾಡ್ತಿದ್ದಾರೆ, ಜೈಕಾರವನ್ನು ಹಾಕ್ತಿದ್ದಾರೆ. ಇದು ಸರ್ವೇ ಸಾಧಾರಣವಾಗಿ ಎಲ್ಲರಿಗೂ ತಿಳಿದಿರುವಂತಹ ಆಚರಣೆ. ವಿಶೇಷವಾಗಿ ರಾಜರಿಗೆ ರಾಜ ಅರಮನೆಯಿಂದ ಹೊರಟು ಮತ್ತೊಂದು ಕ್ಷೇತ್ರಕ್ಕೆ ಹೋಗಬೇಕಂದ್ರೆ ಜೈಕಾರವನ್ನು ಹಾಕ್ತಾರೆ. ಪೀಠಾಧಿಪತಿಗಳೆಲ್ಲ ಮಠದಿಂದ ವಿಜಯ ಯಾತ್ರೆಗೆ ಹೋಗಬೇಕಂದ್ರೆ ಜಯ ಜಯ ಅಂತ ಜೈಕಾರವನ್ನು ಹಾಕ್ತಾರೆ. ಹಾಗೆ ಲಲಿತಾ ಸಹಸ್ರನಾಮದಲ್ಲಿ ಜೈಕಾರ ಅಂತ ಹೇಳಿಯೇ ಒಂದು ಪಾರಾಯಣ ಮಾಡುವಂತಹ ಪದ್ಧತಿ ಇದೆ. ಶ್ರೀಮಾತಾ ಜಯ ಜಯ, ಶ್ರೀ ಮಹಾರಾಜ್ಞಿ ಜಯ ಜಯ, ಶ್ರೀಮತ್ ಸಿಂಹಾಸನೇಶ್ವರಿ ಜಯ ಜಯ, ಚಿದಗ್ನಿಕುಂಡ ಸಂಭೂತ ಜಯ ಜಯ, ಹಾಗೆ ಅಂತ. ಆಮೇಲೆ ಚಂಡಿಕಾ ಹೋಮದಲ್ಲಿ ಪೂರ್ಣಾಹುತಿ ಸಮಯದಲ್ಲಿ ಜೈಕಾರವನ್ನು ಹೇಳ್ತಾರೆ. ಹಾಗೆ ಎಲ್ಲ ದೇವಸ್ಥಾನದಲ್ಲಿಯೂ ಪೂಜೆ ಆದಮೇಲೆ ಕೊನೆ ಪೂಜೆಗೆ ಈ ಚಾಮರ ಅದೆಲ್ಲ ಬೀಸ್ತಾರಲ್ಲ, ಆಗ ಒಂದು ವೇದ ಮಂತ್ರ ಇರುತ್ತೆ, ಇಲ್ಲ ಯಾವುದೋ ಒಂದು ಹಾಡು ಹೇಳಿಕೊಂಡು ಜೈಕಾರವನ್ನು ಹಾಕ್ತಾರೆ. ಇಲ್ಲಿ ಆಚಾರ್ಯರು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಮುಗಿಸ್ತಿದ್ದಾರೆ. ಇನ್ನೊಂದು ಕೊನೆಯದು ಫಲಶ್ರುತಿ ಆಮೇಲೆ ಬರುತ್ತೆ. ಆ ಫಲಶ್ರುತಿಗಿಂತ ಮುಗಿಸೋಕ್ಕಿಂತ ಮುಂಚೆ ಕೊನೆಯ ಜೈಕಾರ ಹೇಳ್ತಾ ಇದ್ದಾರೆ. ಹೇ ಈಶಸೂನೋ ಮುಕ್ತಿದಾನೇಶ ಸೂನೋ ಜಯ ಜಯ. ಮುಕ್ತಿಯನ್ನು ಕೊಡುವಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಜಯ ಜಯ, ಜಯವಾಗಲಿ. ಈಶಸೂನೋ ಅಂದರೆ ಈಶ್ವರನ ಮಗ. ಈಶ್ವರ, ಸೂನೋ ಮಗ. ಎಂತಹ ಈಶ್ವರನ ಮಗ? ಮುಕ್ತಿದಾನದಲ್ಲಿ ನಿರಂತರವಾಗಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಜಯ ಜಯ. ಕೊನೆ ಸಾಲು. ಆನಂದ ಭೂಮನ್ ಜಯ ಜಯ, ಪಾರಧಾಮಂ ಜಯ ಜಯ, ಅಮೋಘ ಕೀರ್ತೆ ಜಯ ಜಯ, ಆನಂದ ಮೂರ್ತೆ ಜಯ ಜಯ, ಆನಂದ ಸಿಂಧೋ ಜಯ ಜಯ, ಅಶೇಷ ಬಂಧೋ ಸುಬ್ರಹ್ಮಣ್ಯ ಸ್ವಾಮಿ ಜಯ ಜಯ. ಹೀಗೆ ಅಶೇಷ ಬಂಧೋ ಹಿಂದ್ಗಡೆಯಿಂದ ಬರೋಣ. ಅಶೇಷ ಬಂಧೋ, ಬಂಧು ಬಾಂಧವ್ಯ, ಏನಿದ್ರ ಅರ್ಥ? ನಾವು ಸಂತೋಷವಾಗಿದ್ದಾಗಲೂ ನಾವು ಒಂದು ಬಾಂಧವ್ಯದ ಜೊತೆ ನಮ್ಮ ಸ್ನೇಹಿತರ ಹತ್ರನೋ ಸಂಬಂಧಿಕರ ಹತ್ರನೋ ಇರಬೇಕು. ನಾವು ಕಷ್ಟದಲ್ಲಿದ್ದಾಗ ಆ ಸ್ನೇಹಿತ ನಮಗೆ ಸಹಾಯ ಮಾಡಬೇಕು. ಇಲ್ಲ ಹೀಗೆ ತಗೊಳ್ಳೋಣ, ನಾವು ನಮ್ಮ ಸ್ನೇಹಿತರ ಹತ್ರ, ಹಿತೈಷಿಗಳ ಹತ್ರ ಅವರು ಸಂತೋಷವಾಗಿದ್ದು ನಾವು ಅವ್ರ ಜೊತೆಗೆ ಸಹಕರಿಸ್ಕೊಂಡಿರಬೇಕು. ಅಂದರೆ ನಾವು ಅವರ ಸಂತೋಷವನ್ನು ನೋಡಿ ಖುಷಿ ಪಡಬೇಕು. ಅವರ ದುಃಖದಲ್ಲಿದ್ದರೂ ನಾವು ಅವರಿಗೆ ಸಹಾಯವನ್ನು ಮಾಡಿ ಅವ್ರಿಗೆ ಸಾಂತ್ವನವನ್ನು ಹೇಳಿ ಅವ್ರ ಜೊತೆಗಿರಬೇಕು. ಅದೇ ಬಾಂಧವ್ಯದ ಸಂಕೇತ. ಅವ್ರು ನಮಗೆ ಬೈದರೂ ನಾವಿರಬೇಕು, ಅದೇ ನಿಜವಾದ ಬಾಂಧವ್ಯದ ಸಂಕೇತ. ಯಾಕಂದರೆ ಸ್ವಲ್ಪ ದೂರ ಇರೋಣ, ಹಾಗಂತ ಮನಸ್ಸಿನಲ್ಲಿ ಆ ಕೋಪದ ಬಾಧೆ ಇರಬಾರ್ದು, ಆ ಕ್ರೋಧದ ಬಾಧೆ ಇರಬಾರ್ದು. ಅದಕ್ಕೆ ಬಂಧು, ಎಲ್ಲ ಕಾಲದಲ್ಲಿಯೂ ನಮ್ಮ ಜೊತೆಗಿದ್ದು ಸಹಾಯ ಮಾಡುವವನಿಗೆ ಬಂಧು ಅಂತ. ಅದರ ನಿಜವಾದ ಬಂಧು ಯಾರು? ಸುಬ್ರಹ್ಮಣ್ಯ ಸ್ವಾಮಿಯ. ಮುಕ್ತಿಯನ್ನೇ ಕೊಡ್ತಾನಲ್ವ, ಆ ಜ್ಞಾನವನ್ನು ಉಪದೇಶ ಮಾಡಿ ಮುಕ್ತಿಯನ್ನು ಕೊಡುವಂತಹ ಸ್ವಾಮಿಗೆ ಅಶೇಷ ಬಂಧೋ. ಶೇಷ ಅಂದರೆ ಕಮ್ಮಿ ಅಂತ, ಅಶೇಷ ಅಂದರೆ ಎಲ್ಲ ಜೀವಿಗಳನ್ನು ನೋಡ್ತಾ, ಎಲ್ಲ ಜೀವಿಗೂ ತಕ್ಕ ಹಾಗೆ ಆ ಜೀವಿಯ ಸಂಸ್ಕಾರದ ತಕ್ಕ ಹಾಗೆ ಆ ಜೀವಿಗೆ ಒಂದು ಮುಕ್ತಿಯನ್ನು ಕೊಡೋದು. ಇಲ್ಲಿ ಮುಕ್ತಿ ಅಂದರೆ ಒಂದು ಅಂತ್ಯ, ಇನ್ನೊಂದು ಆನಂದ ಅಂತ ಅರ್ಥ. ಪ್ರತಿಯೊಂದು ಜೀವಿಯು ಅವರವರ ಕರ್ಮವನ್ನು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಕರ್ಮಕ್ಕೆ ಹೋಗ್ತಿದ್ರಲ್ಲ, ಅದಕ್ಕೂ ಒಂದು ತಾತ್ಕಾಲಿಕ ಮುಕ್ತಿ ಅಂತ. ಮತ್ತು ಈ ಕರ್ಮವನ್ನೆಲ್ಲ ದಾಟಿ ಆ ಅದ್ವೈತ ಸ್ಥಿತಿಗೆ ನಿಲ್ಲೋದು, ಅದು ಜ್ಞಾನೋಪದೇಶ, ಅದನ್ನು ಮುಕ್ತಿ ಅಂತಾನೆ. ಆ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ಅಶೇಷವಾಗಿ ಎಲ್ಲ ಜೀವರಿಗೂ ಮುಕ್ತಿಯನ್ನು ಕೊಡುವಂತಹ ಸ್ವಾಮಿ. ಅಂಥವನಿಗೆ ಜಯ ಜಯ. ಜಯಾನಂದ ಸಿಂಧು ಸಮುದ್ರ, ಅಲ್ಲಿ ಕ್ಷೇತ್ರವನ್ನು ನೋಡ್ತಿದ್ದಾರೆ, ಎಲ್ಲರಿಗೂ ಜಯವಾಗಲಿ ಅಂತ ಹೇಳ್ತಿದ್ದಾರೆ. ಆ ಸಮುದ್ರಕ್ಕೂ ಒಂದು ಖುಷಿ ಅವರಿಗೆ, ಶಂಕರರಿಗೆ. ಈ ಸಿಂಧು ನದಿಗೂ ಈ ಸಮುದ್ರಕ್ಕೂ ಜಯವಾಗಲಿ. ಪ್ರತಿಯೊಂದು ಅಲೆಯು ಬಂದು
ಆ ದೇವಸ್ಥಾನದ ಕಾಂಪೌಂಡ್ಗೆ ಹೊಡಿತಿದ್ರೆ ಅದು ಅಲೆಗಳು ಬಂದು ಸ್ವಾಮಿಯ ಪಾದವನ್ನು ಸ್ಪರ್ಶ ಮಾಡ್ತಿದೆ ಅನ್ನುವಂತಹ ರೀತಿಯಾಗಿ ಅವರು ಭಾವಿಸ್ತಾ ಜಯ ಜಯ ಅಂತ ಹೇಳ್ತಿದ್ದಾರೆ. ದಯಾನಂದ ಮೂರ್ತೆ ಆನಂದ ಮೂರ್ತಿಯೇ ನೀನು, ಜಯ ಜಯ ಅಮೋಘ ಕೀರ್ತೆ. ಮೋಘ ಅಂದರೆ ಇವತ್ತು ಒಂದು ಕೀರ್ತಿ ಬರುತ್ತೆ, ಸ್ವಲ್ಪ ದಿವಸ ಆದಮೇಲೆ ಹೊರಟೋಗುತ್ತೆ. ಮನುಷ್ಯರ ಕೀರ್ತಿ ಎಲ್ಲ ಹಾಗೆ ಕೆಲವು ವರ್ಷಗಳಿರುತ್ತೆ, ಆಮೇಲೆ ಒಂದು ತಪ್ಪು ಮಾಡ್ತಾರೋ ಏನೋ ಒಂದು ಆಗುತ್ತೆ, ಕೀರ್ತಿ ಹೊರಟೋಗುತ್ತೆ. ಇಲ್ಲ ಸ್ತುತಿ ಮಾಡೋರಿಗೆ ಬೇಜಾರಾಗೋಗುತ್ತೆ, ಸಾಕಪ್ಪ ಎಷ್ಟು ಇವ್ರನ್ನೇ ಮಾಡ್ತಿದ್ದೀವಿ ಅಂತ. ಆದರೆ ಅಮೋಘ ಕೀರ್ತಿ, ಅಮೋಘ ಅಂತ ಹೆಸರು ಇಟ್ಕೊಂಡಿರ್ತಾರೆ ನೋಡಿ, ಅಂಥವ್ರಿಗೆ ಫೇಲ್ಯೂರೇ ಇಲ್ಲ ಅಂತ. ಸದಾ ಯಶಸ್ಸು ಗಳಿಸುವಂತಹ ಸ್ವಾಮಿ ನೀನು. ಅಮೋಘ ಕೀರ್ತೆ ಜಯ 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 ಪಾರಧಾಮನ್. ಧಾಮ ಅಂದರೆ ಆಶ್ರಯ, ಎಲ್ಲರೂ ನಿನ್ನಲ್ಲಿ ಬಂದು ಆಶ್ರಯಿಸ್ತಾರೆ ಅಂತಹ ಸ್ವಾಮಿ ನೀನು. ಜಯ ಜಯ ಜಯಾನಂದ ಭೂಮಂ. ಭೂಮ ಅಂದರೆ ಇನ್ಫೈನೈಟ್, ಎಲ್ಲೆಲ್ಲಿಯೂ ಅಪರಿಮಿತವಾಗಿರುವಂತಹ ಶಕ್ತಿ. ಅಂತಹ ಶಕ್ತಿ ನಿನ್ನ ಸ್ವರೂಪ. ಆ ಸ್ವರೂಪದಲ್ಲಿ ನಾವೆಲ್ಲ ಧಾಮ ಅಂತ ಅಂದ್ಕೊಂಡು ಬಂದು ಆಶ್ರಯಿಸ್ತೀವಿ. ಅಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಜಯ ಜಯ ಜೈಕಾರವಾಗಲಿ ಅಂತ ಆಚಾರ್ಯರು ತಿಳಿಸಿ, ಇಲ್ಲಿಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಮುಗೀತು. ನಾಳೆ ಫಲಶ್ರುತಿ ಹೇಳಿ ಸಂಪೂರ್ಣವಾಗಿ ಮುಗೀತು. ನಾರಾಯಣ.